ಬ್ಯಾನ್ ಆಗಿಲ್ಲ, ಗುಟ್ಕಾ ಬ್ಯಾನ್ ಆದೇಶ ಹಿಂಪಡೆದಿಲ್ಲ, ಆದೇಶವನ್ನ ನಾವು ಹಿಂಪಡೆದಿಲ್ಲ, ಸಿಎಂ ಜೊತೆ ಮಾತನಾಡ್ತೀನಿ, ಅಡಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ, ಕನಿಷ್ಠ 3 ರಿಂದ 4 ತಿಂಗಳು ಕಾದು ನೋಡಿ ಅಂತ ಸಚಿವ ಯುಟಿ ಖಾದರ್ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನಿದೀಗ ಗುಟ್ಕಾ ಬ್ಯಾನ್ ಆದೇಶವನ್ನ ರಾಜ್ಯ ಸರ್ಕಾರ ಹಿಂಪಡೆದಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನಾವು ಯಾವುದೇ ಕಾರಣಕ್ಕೂ ಇದನ್ನ ವಾಪಸ್ ತೆಗೆದುಕೊಂಡಿಲ್ಲ, ಸಿಎಂ ಜೊತೆ ಈ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ, ಈ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ, ಹಾಗೆ ಅಡಿಕೆ ಬೆಳೆಗಾರರಿಗೆ ಏನ್ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತುಗಳು ಇದೆಯಲ್ಲ, ಅದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ, ಅದಕ್ಕೆ ಪರಿಹಾರ ಆಗಿರ್ಬೋದು, ಸಮಸ್ಯೆ ಆಗದೇ ರೀತಿ ನಾವು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಡಿಸ್ಕಷನ್ ಆಗ್ತಾ ಇದೆ. ಆದ್ರೆ ಇದೀಗ ಈ ಒಂದು ಗುಟ್ಕಾ ಬ್ಯಾನ್ ವರದಿಯನ್ನ ವಾಪಸ್ ತೆಗೆದುಕೊಂಡಿಲ್ಲ ಅಂತ ಯುಟಿ ಖಾದರ್ ಅವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 2014 ನಾನು ಹೆಲ್ತ್ ಮಿನಿಸ್ಟರ್ ಫಸ್ಟ್ ಬ್ಯಾನ್ ಮಾಡಿದ್ದೆ. ಆಗ ಇದಕ್ಕಿಂತ ಜಾಸ್ತಿ ಅಡಿಕೆ ಹಾಗೆ ಇತ್ತು ಅಂತೇಳಿ ಇತ್ತು. ಈಗ ಏನಿದೆ, ಮೊನ್ನೆ ಆದೇಶ ಪಾನ್ ಮಸಾಲೆ ಏನಿದೆ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು, ಅಂಥವ್ರ ಬಂದ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ಮತ್ತೆ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಎಂದು ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳುದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ, ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಎಸ್, ನಾವು ನೋಡ್ತಾ ಇದ್ದೀವಿ ಸಚಿವ ಯುಟಿ ಖಾದರ್ ಅವರು ಈ ಒಂದು ಏನು ಆಹಾರ ಅಧಿಕಾರಿಗಳು ಏನು ರೇಡ್ ಅನ್ನ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಅದರ ಜೊತೆಗೆ ಇದೀಗ ಗುಟ್ಕಾ ಬ್ಯಾನ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಈ ಗುಟ್ಕಾ ಬ್ಯಾನ್ ಆದೇಶವನ್ನ ಹಿಂಪಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇತ್ತು. ಹಾಗೆ ಅಡಿಕೆ ಬೆಳೆಗಾರರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ವಾದ ವಿವಾದಗಳು ನಡೀತಾನೆ ಇತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನಾವು ಇಲ್ಲಿವರೆಗೂ ಕೂಡ ಈ ಗುಟ್ಕಾ ಬ್ಯಾನ್ ಆದೇಶವನ್ನ ಹಿಂಪಡೆದೇ ಇಲ್ಲ, ನಾವು ಸಿಎಂ ಜೊತೆ ಇನ್ನೂ ಕೂಡ ಮಾತನಾಡ್ತಾ ಇದ್ವಿ, ಈ ರೀತಿಯಾದಂತಹ ಆದೇಶ ಬಂದಾಗ ಸುಮಾರು 3 ತಿಂಗಳ ಸಮಯಾವಕಾಶ ನಮಗೆ ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಹನುಮಂತರಾಜು, ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ರಾಜ್ಯವ್ಯಾಪಿ ಆಹಾರ ಅಧಿಕಾರಿಗಳಿಂದ ಇದೀಗ ರೇಡ್ ನಡೀತಾ ಇದೆ, ಮತ್ತೊಂದು ಕಡೆ ಯುಟಿ ಖಾದರ್ ಅವರು ಇವತ್ತು ಮಹತ್ವದ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ರು ಈ ಸಂದರ್ಭದಲ್ಲಿ, ಹಾಗೆ ಈ ಆಹಾರ ರೇಡ್ ಬಗ್ಗೆ ಮತ್ತಷ್ಟು ಮಾಹಿತಿ ಏನಾದರೂ ಕೊಡೋದಾದ್ರೆ? ಪಕ್ಷ ಈಗಾಗಲೇ ಏನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಂದ ಈಗಾಗಲೇ ವಿವಿಧ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಸೇರಿದಂತೆ ಇತರ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮುಂದುವರೆಸಿದೆ. ಈಗಾಗಲೇ 400 ಓಕೆ, ಧನ್ಯವಾದಗಳು ಹನುಮಂತರಾಜು ತಮ್ಮೆಲ್ಲ ಮಾಹಿತಿಗಾಗಿ.